ಸ್ವಾಮಿ. ಸುಮಾರು 1,20,00,000 ಮಹಿಳೆಯರಿಗೆ ಜಸ್ಟ್ 1 ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರಾ? ಈಗ ತೆಲಂಗಾಣಗೆ ಒಂದು ರೂಲು, ತಮಿಳ್ನಾಡಿಗೆ ಒಂದು ರೂಲು, ಬಿಹಾರಿಗೆ ಒಂದು ರೂಲಾ ಹೇಳ್ತಾ ಇದ್ದೀರಲ್ಲ. ಇದರಲ್ಲಿ ಈ ಗೆಲುವು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನೀವು ವಿತೌಟ್ ಎಲೆಕ್ಷನ್ ನೀವು ಜ್ಞಾನೇಶ್ ಕುಮಾರ್ ಅವರಿಗೂ ಮುಖ್ಯಮಂತ್ರಿಗಳು ಮಾಡ್ಬೋದು ಎಲ್ಲಿ ಬೇಕಾದರೂ. ನಾವು ಹಂಗಿದೆ ಪರಿಸ್ಥಿತಿ. ರಾಹುಲ್ ಗಾಂಧಿ ಫಸ್ಟ್ ಅಶೋಕ್ ಅವ್ರ ಕಾಲ್ಗುಣ ಚೆನ್ನಾಗಿದೆಯಾ ಇಲ್ಲಿ ಗೆದ್ದು ತೋರಿಸ್ಲಿ, ಆಮೇಲೆ ರಾಹುಲ್ ಗಾಂಧಿ, ಮೋದಿ ಅವರು ಇವರು ಎಲ್ಲ. ಈಗ ಇಷ್ಟೇ ನನಗೆ ಆಶ್ಚರ್ಯ ಏನಂದರೆ, ನಿಮ್ಮ ವಿರೋಧ ಪಕ್ಷದವ್ರು ಇರ್ಬೋದು, RSS ಅವ್ರು ಇರ್ಬೋದು, ಜನರ ಸಮಸ್ಯೆ ಯಾವಾಗ ತಗೋತಾರೆ ಸರ್? ರಾಹುಲ್ ಗಾಂಧಿ ಐರನ್ ಲೆಗ್ಗು, ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಷ್ಟೇನಾ? FRP ಬಗ್ಗೆ ದನಿ ಎತ್ತದ್ ಕೇಳಿದ್ದೀರಾ? ಇಷ್ಟೆಲ್ಲ ರೈತರ ಪ್ರತಿಭಟನೆ ಬಂದಿದೆ. ಯಾವತ್ತನ ಒಬ್ಬ RSS ಕಾರ್ಯಕರ್ತ ಗಣವೇಶ ಹಾಕೊಂಡು ರೈತರ ಕಣ್ಣೀರು ಒರೆಸೋದು ನೋಡಿದ್ದೀರಾ ಸರ್? ತಾವು ನೋಡಿದ್ದೀರಾ? ಯಾವ್ದ್ರಿ? ಎಲ್ಲಾರ ಮಲ್ಕೊಳ್ರಪ್ಪ, ನನ್ಗೇನ್ ಮಾಡೋದು? ಈಗ ಅದನ್ನ ಮೊನ್ನೆ 2 ವೀಕ್ಸ್ ಬ್ಯಾಕ್ ಇದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ. L&T ಅವ್ರ ಮುಖ್ಯಸ್ಥರೇ ಬಂದಿದ್ರು. ಈಗ ಒಂದು ಸಮಸ್ಯೆ, ಅವ್ರದ್ದು ಲೇಬರ್ದು ಕಂಟಿನ್ಯೂಡ್ ಇದೆ, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಬಟ್ ಇನ್ನೇನೋ ಮತ್ತೇನೋ 300 ಜನಕ್ಕೆ ತೆಗಿಬೇಕು, ಅದೇನೇನೋ ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಅದನ್ನು 103 ಈಗ ಇಲ್ಲ, ಅದು ಜೋಡಣೆ ಏನೋ ಮಾಡಿದ್ದಾರೆ ಅಂತ ಹೇಳಿದರೆ ಮೊನ್ನೆ ಯಾರೋ ನಮ್ಗೆ ಹೇಳ್ತಾ ಇದ್ರು. ಐ ವಿಲ್ ಇವ್ಯಾಲ್ಯೂಯೇಟ್ ದಟ್ ಟೆಕ್ನಿಕಲಿ ಆ್ಯಂಡ್ ಕಮ್ ಬ್ಯಾಕ್ ಟು ಯು ಸರ್. ಅವ್ರು ಸರ್ವಿಸ್ ಕೊಟ್ಟೆ ಹಾಕಬೇಕು. ದಟ್ ಈಸ್ ವಾಟ್ ಇಸ್ ದ ಅಗ್ರಿಮೆಂಟ್. ಅದನ್ನು ನಾನು ಪರಿಶೀಲನೆ ಮಾಡಿ ನಾನು ಹೇಳ್ತೀನಿ ಸರ್. ನನಗೆ ಆ್ಯಕ್ಚುಲಿ ಟೆಕ್ನಿಕಲಿ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. 3 ಡೇಸ್ ಮುಂಚೆ ನನಗೆ ಹೇಳಿದರು. ನಾನು ಅಲ್ಲಿ ಬಂದು ಮುಂದಿನ ವಾರ ಮೀಟಿಂಗ್ ಮಾಡಿ ಅಲ್ಲಿ ತಮ್ಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಹೆಚ್ಚಾಗಿ. ಥ್ಯಾಂಕ್ ಯು ಸರ್. ಸ್ವಾಮಿ, ಸುಮಾರು 1,20,00,000 ಮಹಿಳೆಯರಿಗೆ ಜಸ್ಟ್ 1 ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರಾ? ಈಗ ತೆಲಂಗಾಣಗೆ ಒಂದು ರೂಲು, ತಮಿಳ್ನಾಡಿಗೆ ಒಂದು ರೂಲು, ಬಿಹಾರಿಗೆ ಒಂದು ರೂಲಾ ಹೇಳ್ತಾ ಇದ್ದೀರಲ್ಲ. ಇದರಲ್ಲಿ ಈ ಗೆಲುವು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನೀವು ವಿತೌಟ್ ಎಲೆಕ್ಷನ್ ನೀವು ಜ್ಞಾನೇಶ್ ಕುಮಾರ್ ಅವರಿಗೂ ಮುಖ್ಯಮಂತ್ರಿಗಳು ಮಾಡ್ಬೋದು ಎಲ್ಲಿ ಬೇಕಾದರೂ. ನಾವು ಹಂಗಿದೆ ಪರಿಸ್ಥಿತಿ. ರಾಹುಲ್ ಗಾಂಧಿ ಫಸ್ಟ್ ಅಶೋಕ್ ಅವ್ರ ಕಾಲ್ಗುಣ ಚೆನ್ನಾಗಿದೆಯಾ ಇಲ್ಲಿ ಗೆದ್ದು ತೋರಿಸ್ಲಿ, ಆಮೇಲೆ ರಾಹುಲ್ ಗಾಂಧಿ, ಮೋದಿ ಅವರು ಇವರು ಎಲ್ಲ. ಈಗ ಇಷ್ಟೇ ನನಗೆ ಆಶ್ಚರ್ಯ ಏನಂದರೆ, ನಿಮ್ಮ ವಿರೋಧ ಪಕ್ಷದವ್ರು ಇರ್ಬೋದು, RSS ಅವ್ರು ಇರ್ಬೋದು, ಜನರ ಸಮಸ್ಯೆ ಯಾವಾಗ ತಗೋತಾರೆ ಸರ್? ರಾಹುಲ್ ಗಾಂಧಿ ಐರನ್ ಲೆಗ್ಗು, ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಷ್ಟೇನಾ? FRP ಬಗ್ಗೆ ದನಿ ಎತ್ತದ್ ಕೇಳಿದ್ದೀರಾ? ಇಷ್ಟೆಲ್ಲ ರೈತರ ಪ್ರತಿಭಟನೆ ಬಂದಿದೆ. ಯಾವತ್ತನ ಒಬ್ಬ RSS ಕಾರ್ಯಕರ್ತ ಗಣವೇಶ ಹಾಕೊಂಡು ರೈತರ ಕಣ್ಣೀರು ಒರೆಸೋದು ನೋಡಿದ್ದೀರಾ ಸರ್? ತಾವು ನೋಡಿದ್ದೀರಾ? ಯಾವ್ದ್ರಿ? ಎಲ್ಲಾರ ಮಲ್ಕೊಳ್ರಪ್ಪ, ನನ್ಗೇನ್ ಮಾಡೋದು? ಈಗ ಅದನ್ನ ಮೊನ್ನೆ 2 ವೀಕ್ಸ್ ಬ್ಯಾಕ್ ಇದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ. L&T ಅವ್ರ ಮುಖ್ಯಸ್ಥರೇ ಬಂದಿದ್ರು. ಈಗ ಒಂದು ಸಮಸ್ಯೆ, ಅವ್ರದ್ದು ಲೇಬರ್ದು ಕಂಟಿನ್ಯೂಡ್ ಇದೆ, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಬಟ್ ಇನ್ನೇನೋ ಮತ್ತೇನೋ 300 ಜನಕ್ಕೆ ತೆಗಿಬೇಕು, ಅದೇನೇನೋ ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಅದನ್ನು 103 ಈಗ ಇಲ್ಲ, ಅದು ಜೋಡಣೆ ಏನೋ ಮಾಡಿದ್ದಾರೆ ಅಂತ ಹೇಳಿದರೆ ಮೊನ್ನೆ ಯಾರೋ ನಮ್ಗೆ ಹೇಳ್ತಾ ಇದ್ರು. ಐ ವಿಲ್ ಇವ್ಯಾಲ್ಯೂಯೇಟ್ ದಟ್ ಟೆಕ್ನಿಕಲಿ ಆ್ಯಂಡ್ ಕಮ್ ಬ್ಯಾಕ್ ಟು ಯು ಸರ್. ಅವ್ರು ಸರ್ವಿಸ್ ಕೊಟ್ಟೆ ಹಾಕಬೇಕು. ದಟ್ ಈಸ್ ವಾಟ್ ಇಸ್ ದ ಅಗ್ರಿಮೆಂಟ್. ಅದನ್ನು ನಾನು ಪರಿಶೀಲನೆ ಮಾಡಿ ನಾನು ಹೇಳ್ತೀನಿ ಸರ್. ನನಗೆ ಆ್ಯಕ್ಚುಲಿ ಟೆಕ್ನಿಕಲಿ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. 3 ಡೇಸ್ ಮುಂಚೆ ನನಗೆ ಹೇಳಿದರು. ನಾನು ಅಲ್ಲಿ ಬಂದು ಮುಂದಿನ ವಾರ ಮೀಟಿಂಗ್ ಮಾಡಿ ಅಲ್ಲಿ ತಮ್ಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಹೆಚ್ಚಾಗಿ. ಥ್ಯಾಂಕ್ ಯು ಸರ್.